Welcome to a series where we virtually travel together. First stop, Japan. ಆನೆಸ್ಟ್ಲಿ ಜಪಾನ್ ಇಸ್ ಅ ಮಸ್ಟ್ ವಿಸಿಟ್ ಕಂಟ್ರಿ. ಎಲ್ಲರೂ ಲೈಫ್ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಸಲ ಜಪಾನ್ಗೆ ಹೋಗಲೇಬೇಕು. ನೀವೇ ನೋಡಿ, ಇಲ್ಲಿನ ರೋಡ್ಸ್ ಕೂಡ ಎಷ್ಟು ಕ್ಲೀನಾಗಿದೆ. ಜಪಾನಲ್ಲಿ ಜನ ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಯೂಸ್ ಮಾಡೋದು. ಇಲ್ಲಿನ ಮೆಟ್ರೋ ಕನೆಕ್ಟಿವಿಟಿ ಅಂತೂ ಕ್ರೇಜಿಯಾಗಿದೆ. ಆದರೆ ಪೀಕ್ ಅವರ್ಸಲ್ಲಿ ಮಾತ್ರ ಈ ಥರ ತುಂಬ ಕ್ರೌಡೆಡ್ ಆಗೋದು ಸಹಜ. ಇಲ್ಲಿ ಇಂಡಿಯಾ ಥರ ಆಟೋ ರಿಕ್ಷಾಸ್ ಅಂತೂ ಸಿಗೋದೇ ಇಲ್ಲ. ಆದರೆ ಕ್ಯಾಬ್ಸ್ ಕೂಡ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್. ಸೊ ಜನ ಜಾಸ್ತಿ ಮೆಟ್ರೋ ಪ್ರಿಫರ್ ಮಾಡ್ತಾರೆ. ಮೆಟ್ರೋ ಅಲ್ಲೂ ಕೂಡ ನಿಮಗೆ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಜನ ಬರೀ ಫೋನ್ ನೋಡ್ತಾ ಇರ್ತಾರೆ, ಇಲ್ಲ ಬುಕ್ಸ್ ಓದ್ತಾ ಇರ್ತಾರೆ. ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡ್ತಾರೆ. ಇಲ್ಲಿ ಅಷ್ಟು ಡಿಸಿಪ್ಲಿನ್ ಕಲಿಸಿರ್ತಾರೆ ಚಿಕ್ಕ ವಯಸ್ಸಿಂದ. ಜಪಾನ್ ಅಂದ ತಕ್ಷಣ ಬುಲೆಟ್ ಟ್ರೈನ್ ಅಂತೂ ನೆನಪು ಆಗೇ ಆಗುತ್ತೆ. ಇಲ್ಲಿನ ಬುಲೆಟ್ ಟ್ರೈನ್ಸ್ ಎಷ್ಟು ಕ್ವಿಕ್ ಇದೆ ಅಂದರೆ ಡಿಲೇ ಅಂತೂ ಆಗೋದೇ ಇಲ್ಲ. ಆದ್ರೂ ಲೆಸ್ ದೆನ್ 1 minute ಇರುತ್ತೆ. ಕೆಲವು ಜಾಪನೀಸ್ ನಾನ್ ರಿಲಿಜಿಯಸ್ ಇರ್ತಾರೆ, ಆದರೆ ಮೋಸ್ಟ್ ಜಾಪನೀಸ್ ಶಿಂಟೋ ಅಥವಾ ಬುದ್ಧಿಸಮ್ ಪ್ರಾಕ್ಟೀಸ್ ಮಾಡ್ತಾರೆ. ಶ್ರೈನ್ಸ್ ಹೋಗೋಕ್ಕಿಂತ ಮುಂಚೆ ಈ ಥರ ಕೈ ಮತ್ತು ಬಾಯಿ ತೊಳ್ಕೊಳೋದು ತುಂಬ ಕಾಮನ್. ಶ್ರೈನ್ಸಲ್ಲಿ ತುಂಬ ಪೀಸ್ಫುಲ್ ಅನಿಸುತ್ತೆ, ತುಂಬ ಕಾಮ್ ಅನಿಸುತ್ತೆ. ಇಲ್ಲಿ ಮಳೆ ಬಂದರೂ ಅಂತೂ ಕ್ರೇಜಿಯಾಗಿ ಹೊಡೆಯುತ್ತೆ. ಆಮೇಲೆ ಇಲ್ಲಿನ ವೆದರ್ ಫೋರ್ಕ್ಯಾಸ್ಟ್ ಕೂಡ ತುಂಬ ಆ್ಯಕ್ಯುರೇಟ್ ಆಗಿರುತ್ತೆ. ಇಲ್ಲಿ ಕಳ್ತನ ಎಲ್ಲ ಆಗೋದು ತುಂಬ ಕಡಿಮೆ. ಶಾಪ್ಸ್ ಆಚೆ ಈ ಥರ ಅಂಬ್ರೆಲಾ ಬ್ಯಾಗ್ಸ್ ಇರುತ್ತೆ. ನಿಮ್ಮ ವೆಟ್ ಅಂಬ್ರೆಲಾಸ್ನ ಈ ಬ್ಯಾಗ್ ಒಳಗೆ ಹಾಕೊಂಡು ನೀವು ಶಾಪ್ ಒಳಗೆ ಎತ್ಕೊಂಡು ಹೋಗ್ಬೋದು, ಯಾಕಂದರೆ ನೀರು ಅಲ್ಲಿ ಇಲ್ಲಿ ಚೆಲ್ಲುತ್ತೆ ಅಂತ. ಇಲ್ಲಿನ ಗ್ರೇವ್ಯಾರ್ಡ್ಸ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಜನ ಇಲ್ಲಿ ಹೋಗಿ ವರ್ಷಿಪ್ ಕೂಡ ಮಾಡ್ತಾರೆ ಸ್ಪೆಷಲ್ ಒಕೇಶನ್ಸಲ್ಲಿ. ಪೋರ್ಕ್, ಬೀಫ್, ಮೀಟ್ ತುಂಬ ಕಾಮನ್ ಇಲ್ಲಿ. ವೆಜಿಟೇರಿಯನ್ಸ್ಗಂತೂ ತುಂಬಾ ಕಷ್ಟ. ಸಿಕ್ಕಿದ್ರೂ ಈ ಥರ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸೇ ತಿನ್ನಬೇಕು. ಇನ್ನೂ ಈ ಥರ ವಿಡಿಯೋಸ್ ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.